ದಿನಕ್ಕೆ ಅಲ್ಲಿ ನರ್ಸಿಂಗ್ ಹೋಮ್ ಅಲ್ಲಿ ಬರೀ ರೂಮ್ಗೆ 3,000 ರೂಪಾಯಿ ಅಂತೆ. ನಮ್ಮ ಅಪ್ಪ ಇಡೀ ಜೀವನ ಮನೆ ಬಾಡಿಗೆ ಅಂತ 3,000 ಕಟ್ಟಿರ್ಲಿಲ್ಲ. ಲಕ್ ನೋಡು ಹೇಗಿದೆ. ಮದುವೆ ಅಂದ್ರೆ ನಿನ್ ತರ ಮಾಡ್ಕೋಬೇಕು. ವಯಸ್ಸಾದ್ಮೇಲೆ ಅದಲ್ಲ, ಈ ತರದ ಹೆಂಡತಿನ ಹುಡ್ಕೋಬೇಕು. ಹುಡುಕ್ತಾರೆ, ಸಿಗಬೇಕಲ್ಲ. ಸತ್ಯ ಗೊತ್ತಾ, ನನಗೆ ಮದುವೆಗೆ ಮನಸ್ಸೇ ಇರಲಿಲ್ಲ. ವಯಸ್ಸು ಎಷ್ಟಾಗಿತ್ತು ಅಂತ್ಯ? 30 ಕಳೆದಿತ್ತು. ನಮ್ಮ ಅಪ್ಪನಿಗೆ ಜಾತಕದ ಹುಚ್ಚು. ನನ್ನ ಜಾತಕ ನೋಡಿದವರು ಮಗನಿಗೆ ಆಯುಷ್ಯ ಗಟ್ಟಿ ಇಲ್ಲ, ಮದುವೆ ಅಂತ ಆದರೆ ಉಳ್ದ, ಇಲ್ಲದಿದ್ರೆ ಇಲ್ಲ. ಕಟ್ಕೊಂಡೋಳ ಜಾತಕ, ಅದರ ಮೇಲೆ ನಿಮ್ಮ ಮಗನ ಆಯುಷ್ಯ ಅಂದಿದ್ರಂತೆ. ನೋಡು ಅಮ್ಮನ ಜಾತಕ, ಗಂಡನಿಗೆ ರಾಜಯೋಗ. ದಿನಕ್ಕೆ 3,000 ರೂಪಾಯಿ ಬಾಡಿಗೆ ನರ್ಸಿಂಗ್ ಹೋಮು, 24 ಗಂಟೆ AC, ಗಮನಿಸೋಕ್ 10 ಜನ, ಹೊತ್ತೊತ್ತು ಪಥ್ಯದ ಊಟ. ಲಕ್ಷಗಟ್ಲೆ ಖರ್ಚು ಮಾಡಿ ಹೃದಯಕ್ಕೆ ಅಂಗಾಂಗ ಜೋಡಿಸ್ತಾರಂತೆ. ಒಡವೆ ಇದ್ದ ಹಾಗೆ. ಅದೃಷ್ಟ ಮಾಡಿದ್ದೆ ಬಿಡು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಅಂತ ಬಕೆಟ್ ಹುಡುಕ್ಬೇಡ, ಅಲ್ಲಿ ಮಾಡಿಸ್ತಾರೆ. ಏನಾಯ್ತು? ನಿಮ್ಮ ಅಮ್ಮನ ಜಾತಕದ ನೆನಪು ಬಂತು. ಎಲ್ಲೋ ಸುಖವಾಗಿರ್ಬೇಕಾದ ಇಲ್ಲಿ ನರಳುತ್ತಿದ್ದಾಳೆ. ಅಪ್ಪ ಪ್ಲೀಸ್, ಮತ್ ಅಲ್ಲಿಗೆ ಹೋಗ್ಬೇಡ. ಮೇಜರ್ ಆಪರೇಷನ್ ಅನ್ನೋದೇ ಟೆನ್ಷನ್ನು, ಮೇಲೆ ಅಷ್ಟು ಖರ್ಚು, ಜೊತೆಗೆ ತಲೆಲಿದೆ ಎಲ್ಲ ಸುಸೂತ್ರವಾಗಿ ಆಗುತ್ತೋ ಇಲ್ವೋ. ಮನಸ್ಸು ಮುದುಡಿ ಕೂತ್ಕೊಳ್ಳೋಕ್ಕೆ ಸಾಕಷ್ಟಿದೆ. ಕಷ್ಟಪಟ್ಟು ವಾತಾವರಣನ ತಿಳಿಯಾಗಿಡಕ್ಕೆ ಪ್ರಯತ್ನಿಸ್ತಿದ್ದೀನಿ. ನೀನು ಅಡ್ಬಾಯ್ ಹಾಕ್ಬೇಡ. ಸಾರಿ. ಏನ್ ಗೊತ್ತಾ, ನಂಜುಂಡ ಅವನ ಲೋಕದಲ್ಲಿರ್ತಾನೆ. ಅಮ್ಮ ಅವ್ರ ಸಮಸ್ಯೆ, ನಿನಗೆ ನಿನ್ ರೋಗದ ಚಿಂತೆ, ನನಗೆ ನಗು ಮರ್ತು ಹೋಗುತ್ತೆ. ಪ್ಲೀಸ್. ಕಾಲೇಜ್ ಇಲ್ವಾ? ಮಧ್ಯಾಹ್ನ ಬಂದವಳು ವಾಪಸ್ ಹೋಗ್ಲಿಲ್ಲ. ನಿಮ್ಮಪ್ಪ ಅಡಿಗೆ ಮನೇಲಿದ್ದಾರೆ. ಏನು? ಮೊದಲು ತರಕಾರಿ ಎಲ್ಲ ತೊಳೆದು ಹೆಚ್ಚಿಟ್ರು. ನೀನ್ ಬರೋ ಹೊತ್ತಾಯ್ತು ಅಂತ ಡಿಕಾಕ್ಷನ್ಗೆ ಹಾಕಿದ್ರು. ಆಮೇಲೆ ಕುಕ್ಕರ್ ಇಟ್ರು. ಅಕ್ಕಿ ತೊಳೆಯೋ ಸ್ಟೈಲ್ ನೋಡ್ಬೇಕಿತ್ತು ನೀನು. ನೀರ್ ಎಷ್ಟು ಬೇಕೋ ಅಷ್ಟೇ, ಒಂದ್ ಹನಿನೂ ಎಕ್ಸ್ಟ್ರಾ ಇಲ್ಲ. ಪುಣ್ಯ ಮಾಡಿದ್ದೆ ಬಿಡು ನೀನು. ಅರೆ ಯಾಕೆದ್ದೆ? ಕೂತ್ಕೋ, ಕಾಫಿ ತರ್ತಾರೆ. ಅವಳಿಗೆ ತಮಾಷೆ. ಬೆರೆಸ್ತಾ ಇದ್ದೀರಿ? ಹೇಳಿಲ್ವಾ ನಾನು? ಕೆಲಸಕ್ಕೆ ಹೋಗಲಿಲ್ಲ, ಅಲ್ಲಿ ಬರೋ ಸಂಬಳನೂ ಅಷ್ಟರಲ್ಲೇ ಇದೆ. ಸ್ವತಃ ಆಯಾಸ. ಮನೇಲೇ ಇದ್ನಲ್ಲ, ಸಹಾಯವಾಗಲಿ ಅನ್ನಿಸ್ತು. ನೋಡು, ಸಕ್ಕರೆ ಸಾಕ? ನಾನು ಅಪ್ಪ ಡಿಸೈಡ್ ಮಾಡಿದ್ದೀವಿ, ಫ್ರಮ್ ನೌ ಆನ್ವರ್ಡ್ಸ್ ನೀನು ಹೆಡ್ ಆಫ್ ದ ಫ್ಯಾಮಿಲಿ. ಸಂಬಳ ತರೋದು ನೀನು, ಮನೆಗೆ ಆಧಾರ ನೀನು, ಹೊರಗಿನ ಕೆಲಸ ನೀನು ನೋಡ್ಕೊ. ನಾನು ಅಪ್ಪ ಒಳಗಿನ ನೋಡ್ಕೋತೀವಿ. ತಕ್ಷಣಕ್ಕೆ ಇಷ್ಟೊಂದು ಬದಲಾವಣೆ ಬೇಡ, ಕಷ್ಟ ಆಗತ್ತೆ. ನನಗೂ ಬುದ್ಧಿ ಇಲ್ಲ, ಕೆಟ್ಟದಾಗಿ ವರ್ತಿಸಿದ್ದೀನಿ. ನೆಟ್ಟಗಿರಬಹುದಿತ್ತು, ಅದೇನೋ ಪ್ರತಿಷ್ಠೆ. ಸಾಕು, ಕಷ್ಟ ಆಗತ್ತೆ ನನಗೆ. ಮಂಗನ್ ತರ ಆಡ್ತಾ ಇದ್ದೆ ಇಷ್ಟ ದಿನ, ಇನ್ ಮುಂದೆ ಮನುಷ್ಯನ್ ತರ ಇರ್ತೀನಿ ಅಂದ್ರು. ಹಾಗಂದ್ರ? ಪ್ರಾಮಿಸ್ ಅಂದ್ರು. ಹೇ, ಮಂಗನ್ ಥರ ಅಂದಿಲ್ಲ ನಾನು. ಆದ್ರೆ ಹಾಗ ಆಡ್ತಾ ಇದ್ದಿದ್ ನಿಜವೇ, ಅದು ಸುಳ್ಳಲ್ಲ. ಮೆತ್ತಿಗೆ ಇದು ಮನೆ,
ಸಾರಿ, ಡಿಸ್ಟರ್ಬ್ ಆಯ್ತಾ? ಅಯ್ಯೋ ಏನ್ ಡಿಸ್ಟರ್ಬೋ, ಇದು ಮನೆ, ಅದಕ್ಕೆ ನಗ್ತಿರೋದು. 100 ತಲೆನೋವುಗಳಿವೆ ನನಗೆ. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋಣ ಅಂತ ಬರೋದು ಮನೆಗೆ. ಕ್ಲಾಸಲ್ಲಿ ಪಾಠ ಆಗಲ್ಲ, ಲ್ಯಾಬಲ್ಲಿ ಎಕ್ವಿಪ್ಮೆಂಟ್ಸ್ ಇರಲ್ಲ. ಹೋಲ್ ಥಿಂಗ್ ಇಸ್ ಇನ್ ಎ ಮೆಸ್. ನೀವುಗಳು ನಗ್ತೀರಿ. ಅಪ್ಪನ ಕಾಯಿಲೆ ಸೀರಿಯಸ್ಸು, ಅಮ್ಮನ ಸೇವಿಂಗ್ಸು ಪೂರ್ತಿ ಖಾಲಿ. ಅರ್ಥ ಆಗ್ತಿದ್ಯಾ? ನಿನಗೂ ಏನು ಕಮ್ಮಿ ಅಲ್ವೇ ವಯಸ್ಸು? ಚಲಾಗಿ ಆಡಬೇಡ. ಇಟ್ಸ್ ನಾಟ್ ಗುಡ್. ಏನಾಗಿದೆ ಇವನ್ಗೆ? ಸ್ವಾಭಾವಿಕವಾಗಿಲ್ಲ. 3 ಹೊತ್ತು ಕಾಲೇಜು ಅಂತ ಅಲ್ಲೇ ಇರೋನು 4 ದಿನ ಆಯಿತು ಮನೆ ಬಿಟ್ಟು ಕದಲಿಲ್ಲ. ನಿಂದೇನ್ ನಗು? ಅವನ್ ಮೂತಿ ನೋಡಿದ್ಯಾ? ಮಂಗ್ರ ಮೂತಿ ಆಗಿತ್ತು ಅಲ್ವಾ? ನನ್ನ ಮಗ ಅಲ್ವಾ? ನಾನ್ ಹೇಳಿಲ್ಲಪ್ಪ. ಮೆತ್ತಿಗೆ ಅವನಿಗೆ ಡಿಸ್ಟರ್ಬ್ ಆಗತ್ತೆ. ನನಗೆ ನೆನಪಿರೋದು ಇಷ್ಟೆ. ಅವತ್ತು ರಾತ್ರಿ ಬಹಳ ಹೊತ್ತಾಗಿತ್ತು, ನಾನು ನಿದ್ದೆಲಿದ್ದು. ಇವ್ರು ಬಂದಾಗ ಎಚ್ಚರ ಆಯಿತು. ಊಟ ಬೇಡ ಅಂದರು. ಬಂದರು, ಕೂತರು. ನಾನು ಮಲಗಿದೆ. ಬೆಳಗ್ಗೆಗೆ ಇರಲಿಲ್ಲ. ಸ್ಕೂಲಲ್ಲಿದ್ದಾಗ ಪ್ರಿಸೈಸ್ ರೈಟಿಂಗ್ ಅಂತ ಮಾಡೋದು ಗೊತ್ತಾ? ಪ್ರಿಸೈಸ್ ರೈಟಿಂಗ್ ಸಂಕ್ಷಿಪ್ತವಾಗಿ ಬರೆಯೋದು. ಬದುಕಿನ ಬಗ್ಗೆ ಹೇಳಿ ಅಂದರೆ ಹುಟ್ಟಿದೆ, ಬೆಳೆದೆ, ವಯಸ್ಸಾಯಿತು, ಸತ್ತೆ. ನಾನು ಕೇಳಿದ್ದು. ವಿವರ ಹೇಳಿ. ನನಗೆ ನೆನಪಿರೋದು ಇಷ್ಟೇ. ಕೆದ್ಕೋಣ ಮೇಡಮ್. ಪುಣ್ಯ ಕಾರ್ಯಗಳು ಫಟ್ ಅಂತ ಸಾಯುತ್ತವೆ, ಮುಕ್ತಿ ಹೊಂದುತ್ತವೆ, ನೆನಪಿರಲ್ಲ. ಪಾಪ ಕಾರ್ಯಗಳು ಹಾಗಲ್ಲ. ಮಗುವಾಗಿ ಹುಟ್ಟಿ ಕೈಕಾಲುಗಳು ಮೂಡಿ ಜೀವಂತವಾಗಿ ದಿನದಿಂದ ದಿನಕ್ಕೆ ಬೆಳೆಯುತ್ತೆ. ಹೇಳಿ ಪ್ಲೀಸ್. ರಾತ್ರಿ ಹ್ಞೂ ಬಂದಾಗ ಬಹಳ ಹೊತ್ತಾಗಿತ್ತು. ಹ್ಞೂ ನಾನು ನಿದ್ದೆಲಿದ್ದೆ. ಸರಿ, ಎಚ್ಚರ ಆಯಿತು. ಮುಂದೆ? ಊಟ ಬೇಡ ಅಂದರು. ಇಲ್ಲಿ ಎಚ್ಚರ ಆಯಿತು, ಊಟ ಬೇಡ ಅಂದರು. ಜಂಪ್ ಆಯಿತು ಮೇಡಮ್, ವಿಷಯ ಜಂಪ್ ಆಯಿತು. ಇಲ್ಲಿ ವಿವರ ಬೇಕು. ಎಚ್ಚರ ಆಯಿತು, ಊಟ ಬೇಡ ಅಂದರು. ಮಧ್ಯದಲ್ಲಿ ಏನಾಯಿತು? ಇಲ್ಲಿ ವಿವರ ಬೇಕು. ಹೇಳಿ ಪ್ಲೀಸ್, ಹೇಳಿ. ನಿಮ್ಮ ಆಫೀಸಲ್ಲಿದ್ದೀನಿ, ಮಫ್ತಿಲಿದ್ದೀನಿ. ಹೆಂಗಸು ಮೇಡಮ್ ನೀವು, ಗಂಡಸು ಇನ್ಸ್ಪೆಕ್ಟರ್ ನಾನು. ಸತ್ಯ ಹೇಳಿದ್ರೆ ಕೇಳ್ಬೋದಷ್ಟೇ, ಸತ್ಯ ಹೇಳ್ಸಕ್ಕಾಗಲ್ಲ. ಪ್ಲೀಸ್ ಹೇಳಿ. ಎಚ್ಚರ ಆಯಿತು, ಊಟ ಬೇಡ ಅಂದರು. ಮಧ್ಯದಲ್ಲಿ ಏನಾಯಿತು? ಮಲಗಿದ್ರಿ, ಎಚ್ಚರವಾಯಿತು, ನಂತರ ಎದ್ದು ಕೂತ್ರ? ಇಲ್ಲ. ಎದ್ದು ಕೂತವರು ಕೆಲಸದವನು ಹೇಳಿದ್ರ ಹೋಗಿ ಬಾಗಿಲು ತೆಗಿ ಅಂತ? ಇಲ್ಲ, ನೀವೇ ತೆಗೆದ್ರ? ಅಥವಾ ಇವಂದಿದ್ದದ್ದೇ ಗೋಳು, ಯಾರೋ ತೆಗಿತಾರೆ, ಬರ್ತಾನೆ, ಮಲಗ್ತಾನೆ ಅಂತ ಸುಮ್ಮನಾದ್ರ? ಹೇಳಿ ಮೇಡಮ್, ಹೇಳಿ.
ವಿಶ್ವಾಸ ಅಂತಾನೆ ಮನೆಗೆ ಬರೋದಕ್ಕೆ ಹೊತ್ತು ಗೊತ್ತು ಅನ್ನೋದಿಲ್ಲ ಮನುಷ್ಯಂಗೆ. ಬಾಗಿಲು ತೆಗಿಬೇಡಿ, ಅಲ್ಲೇ ಸಾಯಿಲಿ ಹಾಗಂದ್ರಂತೆ. ಸತ್ಯನಾ? ಹಾಗಂದಿದ್ರೆ ಕೊಂದೆ ಅಂತನಾ? ಹಾಗನ್ನ ನಾನು ಮತ್ತೆ ನಮ್ಮ ಮನೇಲಿ ನಮ್ಮ ಮಿಸ್ಸಸ್ ಹೇಳ್ತಾರ ಹಾಗಂತ ಕೊಂದೇ ಬಿಡ್ತಾರ? ಅಲ್ವಾ? ಅಲ್ಲಿಗೆ ಅಂದದ್ ನಿಜ. ರೋಸ್ ಹೋಗಿತ್ತು ಅಂದೆ. ಥ್ಯಾಂಕ್ಸ್ ಸತ್ಯ ಹೇಳಿದ್ದಕ್ಕೆ. ಆದ್ರೆ ಒಂದು ಡಿಫ್ರೆನ್ಸ್ ಇದೆ ಮೇಡಮ್. ನಮ್ಮನೇಲೂ ನಮ್ಮ ಮಿಸ್ಸಸ್ ರೋಸ್ ಹೋಗ ಅಂತಾಳೆ, ಅದೇ ಮಾತಂತಾಳೆ, ಬಾಗಿಲು ತೆಗಿಯಲ್ಲ, ಹೊತ್ತು ಗೊತ್ತಿಲ್ಲ, ಅಲ್ಲೇ ಸಾಯಿರಿ ಅಂತ. ಆದ್ರೆ ಕೊಲ್ಲಲ್ಲ. ಯಾಕೆ ಹೇಳಿ? ಕೊಂದ್ರೆ ನನ್ನ ಸಂಬಳ ಇಲ್ಲ, ಆಸ್ತಿ ಪಾಸ್ತಿ ಮಾಡಿಲ್ಲ, ಅವಳಿಗೆ ಮಕ್ಕಳಿಗೆ ತಿನ್ನೋಕ್ಕಿರೋಲ್ಲ, ಲಾಭ ಇಲ್ಲ, ಅದಕ್ಕೆ ಕೊಲ್ಲಲ್ಲ. ನಿಮ್ದು ಹಾಗೆ. ಗಂಡ ಸತ್ರೆ ಆಸ್ತಿ ಬರುತ್ತೆ, ಸಂಸ್ಥೆ ಕೈಗೆ ಸಿಗುತ್ತೆ. ಅಲ್ಲಿಗೇನು, ನಿಮ್ಮಲ್ಲಿ ಕೊಂದ್ರೆ ಲಾಭ ಇದೆ, ನಮ್ಮಲ್ಲಿ ನಷ್ಟ. ನಿಮ್ಮಲ್ಲಿ ಕೊಲೆಗಳಾಗ್ಬೋದು, ನಮ್ಮಲ್ಲಿ ಇಲ್ಲ. ಈಗ ಆಸ್ತಿ ಪೂರ್ತಿ ನಿಮಗೇ ಬಂದಿದೆ, ಸಂಸ್ಥೆ ಮೇಲಿನ ಅಧಿಕಾರ ಕೈಗೆ ಸಿಕ್ಕಿದೆ, ಲಾಭ ಅಂತೂ ಆಗಿದೆ. ಚಾಮರಾಯರು ಸತ್ತಿದ್ರಿಂದ ಲಾಭವಂತೂ ಆಗಿದೆ. ಲಾಭ ಆಗಿದೆ, ಸಾವು ಸಹಜವಲ್ಲ. ಅಲ್ಲಿಗೇನು? ಸ್ವಂತ ಗಂಡನ್ನ ಕೊಲ್ತೀನ? ವೆಂಕಟೇಶ ಮೈದುನ ಆಚೆಗೆ ಹೋಗು ಅಂದ್ರಿ. ಅನಿಲ ಮಗನ ಥರ ನಾಳೆಯಿಂದ ಬರಬೇಡ ಅಂದ್ರಿ. ಮಗ ವಿಶ್ವಾಸ ಸ್ವಂತ, ಎಲ್ಲಿಗಾದ್ರೂ ಹೋಗಿ ಸಾಯಿ, ಸಹವಾಸನೆ ಬೇಡ ಅಂತೀರಿ. ಇನ್ನು ನಾಗರಾಜ ಸ್ವಂತ ಅಣ್ಣ, ಹೋಗಾಚಿಗೆ, ಅದು ಮಾತು. ರಕ್ತದ ವ್ಯಾಮೋಹ ಇಷ್ಟೇ. ದುಡಿದ ಗೋವಿಂದರಾಯರು ಕೆಲಸ ಮುಗಿದ ಕೂಡಲೇ ಹೋಗು, ಈಗ ಸಮಸ್ಯೆ ಬಾ. ಇನ್ನು ಶ್ವೇತ ಅಸಹಾಯಕ ಹೆಣ್ಣು, ಮಗು ಹೊತ್ತು ನಿಂತಿದ್ದಾಳೆ. ನಿಮ್ಮ ಮಗನ ಮಗು, ಕಾಳಜಿ ಇದೆಯಾ? ರಕ್ತದ ವ್ಯಾಮೋಹ ಇಲ್ಲ, ಬದುಕಿದ ಸಮಾಜದ ಬಗ್ಗೆ ಕಾಳಜಿ ಇಲ್ಲ, ಸ್ವಾರ್ಥದ ಮೊಟ್ಟೆಗಳು. ಯಾಕೆ ಮಾಡಿರಬಾರ್ದು ಕೊಲೆ? ಇವತ್ತಿಗೆ ಇಷ್ಟು ಸಾಕು. ಬರ್ಲಾ? ಮನೇಲಿ ಬೈತಾಳೆ, ಬಾಗಲ್ ತೆಗಿಯಲ್ಲ, ಹೊತ್ತು ಗೊತ್ತಿಲ್ವಾ, ಅಲ್ಲೇ ಸಾಯ್ರಿ. ಫ್ಲವರ್ ತಗೊಂಡೋಗ್ಲ ಮೇಡಮ್, ಹೆಂಡತಿ ಖುಷಿ ಆಗುತ್ತೆ. ಆಸ್ತಿ ಮುಖ್ಯ, ಮಗ ಅಲ್ಲ. ಆಸ್ತಿ ಮುಖ್ಯ, ಮಗ ಅಲ್ಲ. ಆಸ್ತಿ ಮುಖ್ಯ, ಗಂಡ ಅಲ್ಲ. ನಮಗೆ ಆಸ್ತಿ ಇಲ್ಲ, ಹೆಂಡತಿ ಮುಖ್ಯ. ಫ್ಲವರ್ ತಗೊಂಡೋಗ್ಲ ಮೇಡಮ್?
ಹಲೋ, ನಂಜುಂಡ ಇದ್ದಾನಾ? ಇಲ್ವಲ್ಲ. ನೀವು? ಎಷ್ಟೊತ್ತಿಗೆ ಬರ್ತಾನೆ? ಕಾಲೇಜಿಗೆ ಹೋಗಿದ್ದಾನೆ. ಎಷ್ಟೊತ್ತಿಗೆ ಬರ್ತಾನೆ ಅಂತ ಗೊತ್ತಿಲ್ವಲ್ಲ. ಈ ಕಾಲೇಜಿಗೆ ಬಂದಿಲ್ಲ ಅವನು. ಬಂದಮೇಲೆ ಹೇಳ್ತೀರಾ? ನಾನು ಅವನ ಫ್ರೆಂಡ್ ಪ್ರಶಾಂತ್ ಅಂತ ಮಾತಾಡ್ತಿರೋದು. ಹಾಂ. ಯಾರ್ದು ಫೋನು? ನೀನು ಕಾಲೇಜಿಗೆ ಹೋಗ್ಲಿಲ್ವಾ? ಯಾರಂತೆ? ಯಾರು ಬೇಕಿತ್ತಂತೆ? ಬೆಳಿಗ್ಗೆನೆ ಹೋಗಿರ್ತೀಯ ಅಂತ ನನ್ನ ತಲೆಯಲ್ಲಿ ಇಲ್ಲ ಅಂದೆ. ಫೋನ್ ಬಂದಾಗ ಯಾರು ಏನು ಎತ್ತ ವಿಚಾರಿಸಿ ಆಮೇಲೆ ಉತ್ತರ ಕೊಡು. ಏನು? ತಗೊಂಬ ಫೈಲು, ಓದ್ ಹೇಳ್ತೀನಿ ಕಾಯಿಲೆ ಬಗ್ಗೆ. ಸಮಸ್ಯೆನಾ? 3 ಸರ್ತಿ ಟೆಸ್ಟ್ಗಳಾಗಿವೆ, ಇನ್ನೂ ಸಮಸ್ಯೆನಾ ಅಂತ ಕೇಳ್ತಿಲ್ಲ. ನಿನಗೇನಾದರೂ ಸಮಸ್ಯೆನಾ? ಇಲ್ವಲ್ಲ. ಕಾಲೇಜ್ ಕಡೆ ತಲೆ ಹಾಕ್ತಿಲ್ಲ. ಫೋನ್ ಬಂದರೆ ತಗೊಳ್ಳಲ್ಲ ಅಂತೀಯ. ಯಾರು ಏನು ಎತ್ತ ಅಂತ ವಿಚಾರಿಸು, ಆಮೇಲೆ ಉತ್ತರ ಕೊಡು ಅಂತೀಯ. ಏನಾಗ್ತಿದೆ? ಏನಾಗ್ತಿದೆ? ಏನೂ ಇಲ್ವಲ್ಲ. ಅಪ್ಪ, ನಿನಗೆ ವಯಸ್ಸಾಯಿತು. ಎಷ್ಟು ದಿನ ನಮ್ಮ ಸಮಸ್ಯೆ ನಮ್ಮ ಜವಾಬ್ದಾರಿ ಅಂತ ತಲೆ ಕೆಡಿಸ್ಕೊತೀಯ? ನಾವು ವಯಸ್ಸಿಗೆ ಬಂದಾಯಿತು. ನಮ್ಗಳದ್ದೇನೇ ಸಮಸ್ಯೆ ಇದ್ದರೂ ನಾವೇ ಸಾರ್ಟ್ ಔಟ್ ಮಾಡ್ಕೋತೀವಿ. ನಿಮ್ಮ ಭಾಗದ ಕರ್ತವ್ಯ ನೀವು ನಿರ್ವಹಿಸಿ ಆಯಿತು. ಲೀವ್ ದ ರೆಸ್ಟ್ ಟು ಅಸ್. ರಿಲ್ಯಾಕ್ಸ್ ಮಾಡು. ನನ್ನ ಮಗ ನಂಜುಂಡ ನೀನಲ್ಲ. ಪ್ರಶ್ನೆ ಕೇಳಿದ್ರೆ ಸರ್ರ ಅಂತಿದ್ದೆ. ಕಾಲೇಜ್ನಲ್ಲಿ ನೀನು ಸೀನಿಯರ್ ಅಲ್ವಾ? ಏನು? ಕಾಲೇಜ್ನಲ್ಲಿ ನೀನು ಸೀನಿಯರ್ ಅಲ್ವಾ ಅಂದೆ. ಹೌದು. ಇನ್ನೊಂದು ವರ್ಷ ಕಾಲೇಜ್ ಬಿಡ್ತೀನಿ. ನಿಮ್ಮಲ್ಲೂ ರ್ಯಾಗಿಂಗ್ ಇದೆಯಾ? ಏಕೆ ಕೇಳಿದೆ. ನಾನು ಇನ್ವಾಲ್ವ್ ಆಗಿ ಪೊಲೀಸ್ ಕೇಸ್ ಥರದ್ದೇನಾದರೂ ಆಗಿದೆ ಅಂತನಾ? ಅಪ್ಪ, ಐ ಆಮ್ ನಾಟ್ ದಟ್ ಸ್ಟೂಪಿಡ್. ನಮ್ಮಲ್ಲಿ ರ್ಯಾಗಿಂಗ್ ಇಲ್ಲ ಅಂತ ಅಲ್ಲ, ಬಟ್ ಐ ಆಮ್ ನಾಟ್ ಇನ್ವಾಲ್ವ್ಡ್. ನಾನು ಯಾವುದರಲ್ಲೂ ಇಲ್ಲ. ಆದರೆ ಒಂದಪ್ಪ, ಡೇಸ್ ಆರ್ ಬ್ಯಾಡ್. ಸಮಸ್ಯೆ ಅಂತ ಆಗೋದಕ್ಕೆ ನಾವೇ ತಪ್ಪು ಮಾಡಿರಬೇಕು ಅಂತೇನಿಲ್ಲ. ಯಾರೋ ಮಾಡಿದ್ದು ನಮ್ಮ ಕುತ್ತಿಗೆಗೆ ಸುತ್ಕೋಬಾರ್ದು ಅಂತ ಇಲ್ಲ ಅಲ್ವಾ? ನೆನಿವೆ, ಅಂಥದ್ದೇನಿಲ್ಲ. ಹೋಗು. By the way, ಅಪ್ಪ, ಇಸ್ ದ ಚೇಂಜ್ ವಿಸಿಬಲ್? ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾ? ಇಷ್ಟು ಸೌಜನ್ಯ ಸಂಯಮದಲ್ಲಿ ನಿನ್ನನ್ನು ನೋಡಿರಲಿಲ್ಲ. ಮೇ ಬಿ ಐ ಆಮ್ ಅ ಬಿಟ್ ಮೆಚೂರ್ಡ್ ನೌ. ಕೋರ್ಸ್ ಮುಗೀತಿದೆ, ನಿನಗೆ ಕಾಯಿಲೆ, ನಾನು ಮೆಚೂರ್ ಆಗಿರ್ಬೋದು. ಯಾಕೆ ನಗ್ತೀಯ? ಎಳೆದ್ರಲ್ಲೇ ಡೊಂಕ್ ಬಾಲ. ಬಲ್ತ ಮೇಲೆ ಡೊಂಕ್ ಕಮ್ಮಿ ಆಗುತ್ತಾ? ಬಲ್ತಷ್ಟು ಡೊಂಕು ಬಲಿಯುತ್ತೆ ಇಲ್ವಾ?